ನಮಸ್ಕಾರ ಸ್ನೇಹಿತರೆ, ಕೇರ್ ಕನ್ನಡ ಚಾನಲ್ಗೆ ಸ್ವಾಗತ. ನೀವು ಯಾವಾಗಾದರೂ ಸೂಪರ್ ಮಾರ್ಕೆಟ್ಗೆ ಹೋಗಿ ಇಷ್ಟು ವಸ್ತುಗಳನ್ನು ನಾನು ತೆಗೆದುಕೊಳ್ಳಬೇಕೆಂದು ಯೋಚಿಸಿರಲಿಲ್ಲ, ಆದರೂ ಹೇಗೆ ಖರೀದಿಸಿದೆ ಎಂದು ಯೋಚಿಸಿದ್ದೀರಾ? ಆಶ್ಚರ್ಯವೆಂದರೆ ಇದು ನಿಮ್ಮ ತಪ್ಪೇ ಅಲ್ಲ. ಸೂಪರ್ ಮಾರ್ಕೆಟ್ಗಳು ನಿಮ್ಮ ಮನಸ್ಸಿನ ಮೇಲೆ ಬಳಸುವ ಕೆಲವು ಮನೋವೈಜ್ಞಾನಿಕ ತಂತ್ರಗಳು ಇದಕ್ಕೆ ಕಾರಣ. ಇಂದು ನಾವು ತಿಳಿದುಕೊಳ್ಳೋದು ಸೂಪರ್ ಮಾರ್ಕೆಟ್ಗಳು ಗ್ರಾಹಕರಿಂದ ಹೆಚ್ಚು ಹಣ ಖರ್ಚು ಮಾಡಿಸಿಕೊಳ್ಳಲು ಬಳಸುವ ಗುಪ್ತ ತಂತ್ರಗಳು. ಮೊದಲ ತಂತ್ರ, ಪ್ರವೇಶದ ಬಳಿ ಹಣ್ಣು ಮತ್ತು ತರಕಾರಿಗಳು. ನೀವು ಗಮನಿಸಿದ್ದೀರಾ? ಬಹುತೇಕ ಎಲ್ಲಾ ಸೂಪರ್ ಮಾರ್ಕೆಟ್ಗಳಲ್ಲಿ ಒಳಗೆ ಹೋಗುತ್ತಿದ್ದಂತೆಯೇ ಹಣ್ಣು ಮತ್ತು ತರಕಾರಿಗಳು ಕಾಣಿಸುತ್ತವೆ. ಇದಕ್ಕೆ ಕಾರಣ ಏನು ಗೊತ್ತಾ? ಅವುಗಳನ್ನು ನೋಡಿದಾಗ ನಮ್ಮ ಮನಸ್ಸಿಗೆ ಇಲ್ಲಿ ಎಲ್ಲವೂ ತಾಜಾ ಮತ್ತು ಆರೋಗ್ಯಕರ ಎಂಬ ಭಾವನೆ ಬರುತ್ತದೆ. ಆಗ ನಾವು ಹೆಚ್ಚು ವಿಶ್ವಾಸದಿಂದ ಖರೀದಿ ಮಾಡತೊಡಗುತ್ತೇವೆ. ಎರಡನೆಯ ತಂತ್ರ, ದೊಡ್ಡ ಟ್ರಾಲಿ. ಒಂದು ಸಣ್ಣ ಪ್ರಶ್ನೆ, ನೀವು ಕೇವಲ 2 ಅಥವಾ 3 ವಸ್ತುಗಳಿಗಾಗಿ ಬಂದರೂ ಏಕೆ ದೊಡ್ಡ ಟ್ರಾಲಿಯನ್ನು ತೆಗೆದುಕೊಳ್ಳುತ್ತೀರಿ? ಅದಕ್ಕೆ ಕಾರಣ, ದೊಡ್ಡ ಟ್ರಾಲಿ ಖಾಲಿ ಇದ್ದರೆ ನಮ್ಮ ಮನಸ್ಸಿಗೆ ಅದು ತುಂಬಬೇಕು ಅನ್ನಿಸುತ್ತದೆ. ಆಗ ನಾವು ಬೇಕಿಲ್ಲದ ವಸ್ತುಗಳನ್ನು ಹಾಕುತ್ತೇವೆ. ಮೂರನೆಯ ತಂತ್ರ, ಆಕರ್ಷಕ ರಿಯಾಯಿತಿ ಫಲಕಗಳು. 1 ಕೊಳ್ಳರೆ 1 ಉಚಿತ, ಇಂದು ಮಾತ್ರ ವಿಶೇಷ ರಿಯಾಯಿತಿ. ಈ ರೀತಿಯ ಫಲಕಗಳನ್ನು ನೋಡಿದಾಗ ನಾವು ತಕ್ಷಣ ಖರೀದಿ ಮಾಡಬೇಕು ಎಂದು ಭಾಸವಾಗುತ್ತದೆ. ಆದರೆ ನಿಜವಾಗಿ ನೋಡಿದರೆ ನಮಗೆ ಅವು ಬೇಕೇ ಇಲ್ಲ. ಅಂತಿಮ ಟ್ವಿಸ್ಟ್, ಇವೆಲ್ಲವೂ ಹೀಗೆ ಆಗಿಲ್ಲ. ಪ್ರತಿ ವಸ್ತುವಿನ ಸ್ಥಳ, ಪ್ರತಿ ಫಲಕ, ಪ್ರತಿ ಬೆಳಕು ಎಲ್ಲವೂ ಯೋಜನೆಯೊಂದಿಗೆ ಮಾಡಲಾಗಿದೆ. ಅಂದರೆ ನೀವು ಸೂಪರ್ ಮಾರ್ಕೆಟ್ಗೆ ಖರೀದಿಗೆ ಹೋಗುತ್ತಿಲ್ಲ, ಕೆಲವೊಮ್ಮೆ ಸೂಪರ್ ಮಾರ್ಕೆಟ್ ನಿಮ್ಮನ್ನು ಖರೀದಿ ಮಾಡಿಸಲು ತಂತ್ರ ರೂಪಿಸುತ್ತಿದೆ. ನಿಮಗೆ ಈ ಮಾಹಿತಿ ಹೊಸದಾಗಿ ಅನಿಸಿದರೆ ಈ ವಿಡಿಯೋಗೆ ಮೆಚ್ಚುಗೆ ನೀಡಿ ಮತ್ತು ಕೇರ್ ಕನ್ನಡ ಚಾನೆಲ್ ಅನ್ನು ಅನುಸರಿಸಿ. ಇನ್ನಷ್ಟು ಇಂತಹ ಆಸಕ್ತಿದಾಯಕ ಮಾಹಿತಿಗಾಗಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ.